ಚಿಕ್ಕಮ್ಮ ಚಿಕ್ಕಮ್ಮ ಐತಾ ಇಲ್ವಾ? ಇರ್ಬೇಕು. ಅಪ್ಪ ಇವಾಗಿನ ಬಂದು ಬಾ ನಿಮ್ಮ ಚಿಕ್ಕಮ್ಮ ಯಾಕ ಕರಿತಾ ಇದ್ದಾಳೆ ಅಂತ ಹೇಳಿ ಬಂದೈತೆ. ಇರ್ಬೇಕು. ಚಿಕ್ಕಮ್ಮ ಬಂದೆ ಬಂದೆ ಕಣಮ್ಮ, 5 ದಿನ ತಡಿ ಬಂದೆ. ನಡಿರುವ ಕೂಕವಾಗ್ರಿ. ಬತ್ತಾಳೆ ನಡಿ, ಐದಾಳೆ ಅಲ್ಲಿ ಒಳಗಿರ್ಬೇಕು. ಬತ್ತಾಳೆ ಕೂಕವಾಗ್ರಿ. ಬಂದ್ರೆ ಬಂದ್ವಿ ಚಿಕ್ಕಮ್ಮ. ಯಾಕೆ ಹೇಳಿ ಕಳಿಸಿದ್ದಂತೆ? ಬಂದು ಅಪ್ಪಯ್ಯ ಬಾರಮ್ಮ ನಿಮ್ಮ ಚಿಕ್ಕಮ್ಮ ಯಾಕ ಕರಿತಾ ಇದ್ದಾಳೆ ಅಂತಂತ ಅದಕ್ಕೆ ಬಂದ್ವಿ. ಏನಿಲ್ಲ, ಅವಳಿ ಅಂದ್ರೆ ಕಂಡರ್ಗಿನ್ನ ಯಾಕೆ ಕೂಲಿ ಹೋಗ್ತಾರೆ, ಅದಕ್ಕೇನೆ ನಮ್ಮಲ್ದಾಗೆ 2 ಎಕರೆ ತೀರ ಹೊಲ ಕೊಡ್ತೀವಿ. ಒಂದು ಎಕರೆ ಅಡಿಕೆ ಗಿಡ ಇಕ್ಕೈತಿ. ಅವನು ಚೆನ್ನಾಗಿ ನೋಡ್ಕೊಂಡು ಇನ್ನೊಂದು ಎಕರೆಗೆ ಯಾಕನ ಮಾಡ್ಕೊಳ್ಳಿ ನೀವು. 2 ಎಕರೆನ ಹೊಲ ಕೊಡೋಣ ಅಂತ ಹೇಳಿ. ಅಕ್ಕಿಗಳಪ್ಪ ಕೊಡ್ಲಿಲ್ಲ ಲಸ್ಮಕ್ಕ ನೋಡು, ಹಿರೇ ಹೆಂಡತಿ ಮಗಳಾಗಿ ಕೊಡ್ಲಿಲ್ಲ ಹಿರೇ ಹೆಂಡತಿ ಮಗಳಿಗೆ ಅಂತ ಹೇಳಿ ಜನ ಮಾತಾಡ್ತಾರೆ. ಅದಕ್ಕೇನೆ ಜನ ಹೆಂಗೆ ಅಂತ ನನಗೆ ಚಂದ ಗೊತ್ತು. ಅದಕ್ಕೆ ಅತ್ಲಾಗೆ ಇನ್ನೇನು 2 ಎಕರೆ ಹೊಲ ಕೊಟ್ರೆ ನೀವು ಹೆಂಗ ಏನೋ ಒಂದು ಮಾಡ್ಕೊಂತೀರಾ ಅಂತ ಹೇಳಿ ಅದಕ್ಕೆ ಕೊಡೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ ನಾನು ನಿಮ್ಮ ಅಪ್ಪಯ್ಯ. ಅದಕ್ಕೆ ಹೇಳೋಣ ಕರ್ದು ಬರೋಗಪ್ಪ ಅಂತ ಹೇಳ್ದೆ. ಮಾಡ್ಕೊಳ್ರಿ 2 ಎಕರೆ ಹೊಲನ ನಿನ್ನ ಹೆಸ್ರಿ ಮಾಡಿಸ್ಕೊಳಮ್ಮ. ನಾನೇ ಕೇಳೋಣ ಅಂತ ಅನ್ಕೊಂಡೆ ಚಿಕ್ಕಮ್ಮ. ಕಿರಣ ಹೊಲನ ಏನನ ಹಾಕ್ತೀವಿ ಅಂತ ಕೇಳೋಣ ಅಂತ ಅನ್ಕೊಂಡೆ. ನೀನೇ ಹೇಳ್ತಾ ಇದೀಯ. ಬಿಡತ್ಲಾಗ ಹೆಂಗ ಕೊಟ್ರತ್ತ 2 ಎಕರೆ ನಾವು ನಿಮ್ದಾಗ ಮಾಡ್ಕೊಂಡು ಉಣ್ಕೊಂತೀವಿ. ಎಷ್ಟು ದಿನ ಅಂತ ಕೂಲಿ ಮಾಡ್ಕೊಂಡು ಹಿಂಗೆ ಇರೋಣ. ಕಂಡರ್ಗೆ ದಿನ ಕೂಲಿ ಹೋಗ್ಬೇಕಂದ್ರೆ ಆಗಲ್ಲ. ಕಾಣತ್ತೆ. ಹೆಂಗ 2 ಎಕರೆ ಹೊಲ ಕೊಟ್ರತ್ತ ನಾವು ಅಡಿಕೆ ಗಿಡ ಎಲ್ಲ ಬೆಳೆಸ್ಕೊಂಡತ್ತ. ಹುಡುಗರು ದೊಡ್ಡವಾಗತ್ತ ಹೆಂಗ ಅತ್ಲಾಗೆ ಈ ಅಡಿಕೆ ಗಿಡನ ನಾವು ಬೂತ್ತಾವತ್ತ. ಹೆಂಗಾತ ನೀವು ಒಳ್ಳೆ ಮನಸ್ಸಿಂದ ನಾವು ಕೇಳ್ದಲೇನೆ ಹೇಳ್ತಾ ಇದ್ದೀರಾ ಹೊಲ ಕೊಡ್ತೀವಿ ಅಂತ ಅಂದ್ರೆ ನಿಮ್ದು ಎಷ್ಟು ಒಳ್ಳೆ ಮನ್ಸು ಅಂತ ಗೊತ್ತಾಗುತ್ತೆ ಕಣತಿ. ನಾವು ಕೇಳಲಿಲ್ಲ ಅಂದ್ರೂ ನೀವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಯಾಕ್ಲಸ್ ಮಕ್ಕ ಯಾಕ ಹೇಳ್ ಕಳಿಸ್ತಂತೆ? ಬಾ ನಮ್ಮ ಶಿಲ್ಪ ಮಾರ್ನೆ ಹೇಳ್ ಕಳಿಸ್ತೆ. ಅದಕ್ಕೆ ನಿನ್ನ ಕರ್ಬಾರಪ್ಪ ಅಂತಂದೆ. ಬತ್ತೈತೆ ಅಂತಂತು ಶಾಂತಮ್ಮ ಅಂತಂತು. ಬಾ ಇಲ್ಲಿ ಎಂತ ಮಾತಾಡ್ಬೇಕಾಯ್ತು. ಅದಕ್ಕೆ ನಾನು ಶಾಂತಮ್ಮನ ಕರ್ದು ಬರಗಪ್ಪ ಅಂದೆ. ಶಾಂತಮ್ಮ ಏನ್ ಲಸ್ಮಕ್ಕ ಯಾಕ ಹೇಳ್ ಕಳಿಸಿದ್ದು? ಏನಿಲ್ಲ, ಇವಾಗ 2 ಎಕರೆ ಹೊಲನ ನಮ್ಮ ಶಿಲ್ಪ ಮಾರ್ಗೆ ಕೊಡ್ತಾ ಇದೀವಿ. ಅವರು ಈಗ ಅಯ್ಯಪ್ಪ ಕೂಲಿ ಹೋಗುದು ಕಂಡರ್ನ ಮಳಿ ಅಂದ್ರು. ಅದಕ್ಕೆ ಕಂಡರ್ಗೆ ಯಾಕೆ ಕೂಲಿ ಮಾಡ್ಬೇಕು ಈಗಳಪ್ಪ ಊರಾಗೆ ಆಡ್ಕೊಂತಾರೆ ನೋಡಪ್ಪ. ಲಸ್ಮಕ್ಕ ಹೆಂಗೆ ಮಸ್ತಾಗ ಆಸ್ತಿ ಮಾಡಿದ್ರು ನೋಡಪ್ಪ, ಅವಳಿ ಕೂಲಿ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇದ್ದಾಳೆ ಅಂತ ಆಡ್ಕೊಂತಾರೆ. ಅದಕ್ಕೆ ಆಡ್ಕೊಂಬರ್ಗಿನ ನಮಗೂ ಐತೆ ಮಗಳು ಅಂಬೋದು. ಈಗ ನಮ್ಮ ಅಯ್ಯಪ್ಪನ ಮದುವೆ ಅವ್ರ ಅಮ್ಮಯ್ಯ ಮದುವೆ ಮಗಳು ಅಂದಮೇಲೆ ನಾವು ನೋಡ್ಕೋಬೇಕು. ಮಾಡೋದು ಒಳ್ಳೇದಲ್ಲ ಅಲ್ಲೇನೆ ಶಾಂತಮ್ಮ. ಅದಕ್ಕೆ 2 ಎಕರೆ ಹೊಲನ ಕೊಡೋಣ ಅಂತ. ಈಗ ಅವ್ರ ಅಮ್ಮ ಇದ್ದಿದ್ರೆ ನಾನು ಇನ್ನೆಲ್ಲಿ ಬತ್ತಿದ್ನಮ್ಮ. ಅದಕ್ಕೇನಿ ಫಸ್ಟ್ನೇ ಮಗಳಲ್ಲಮ್ಮ. ಅದಕ್ಕೆ 2 ಎಕರೆನ ಹೊಲ ಕೊಡೋಣ ಅಂತ ಮಾಡ್ಕೊಂಡು ಉಮ್ಲೇಳಮ್ಮ. ನಿಜವಾಗ್ಲು ಚಿಕ್ಕಮ್ಮ, ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ನಾನು ಇಷ್ಟು ದಿನ ಸಿಟ್ಟು ಮಾಡ್ಕೊಂಡಿದ್ದೆ ನೋಡಿ. ನಮ್ಮ ಚಿಕ್ಕಮ್ಮ ಒಂದು ಫೋನ್ ಮಾಡಲಿಲ್ಲ, ಕರ್ದು ಕಳಿಸಲ್ಲ, ಏನಿಲ್ಲ, ಯಾಕೂ ಹೇಳಲಿಲ್ಲ, ಏನಿಲ್ಲ ಅಂತ ಅನ್ಕೊಂತಿದ್ದೆ. ನಿಮ್ಮ ತಗೆ ಒಳ್ಳೆ ಮನ್ಸೈತಿ. ಏನು ದಿನ ಫೋನ್ ಮಾಡಿ ಚೆನ್ನಾಗಿದೆಯಾ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡ್ಸೋದೇನು ದೊಡ್ಡದಲ್ಲ ಚಿಕ್ಕಮ್ಮ. ಇವಾಗ ನಾವು ಬಂದಿರೋದಕ್ಕೆ, ನಾವು ಕಷ್ಟಪಟ್ಟಿರೋದು ನೋಡ್ತಾ ಇರೋದಕ್ಕೆ ನೀವು ಇವತ್ತು 2 ಎಕರೆ ಹೊಲ ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ಗ್ರೇಟ್ ಚಿಕ್ಕಮ್ಮ. ಈಗ ಸುಮ್ಮನೆ ಫೋನ್ ಮಾಡಿ ಹಂಗೆ ಹಿಂಗೆ ಹೆಂಗೆ ಇದ್ರಮ್ಮ, ಉಂಡ್ರೆ ನಮ್ಮ ತಿಂದ್ರೆ ನಮ್ಮ ಅಂತ ಸುಮ್ಮನೆ ಮಾತಾಡ್ಕೊಂಡು ನನಗೆ ಇಕ್ಕೆ ನಿಸಾಣಿ ಮಾಡ್ಕೊಂಡು ಇಂಥವೆಲ್ಲ ಮಾಡಕ್ಕೆ ಬರಲ್ಲ. ಈಗ ನಾನು ಒಳ್ಳೇದು ಮಾಡ್ಬೇಕಾ ಮಾಡ್ತೀನಿ. ಅಷ್ಟೇನೆ. ನೀವು ನಮ್ಮ ತಾಗಿ ಸೇನೆ ಕಿತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ, ಎಲ್ಲರೂ ಸೇನೆ ಕಿದ್ರಿ. ನಾವೀಗ ಒಳ್ಳೇದು ಮಾಡ್ಬೇಕು ಅನ್ಸ ನಾನು ಮಾಡ್ತೀನಿ. ನಾನು ಯಾರಿಗೆ ಆಗಲಿ ಈಗ ಒಬ್ರಿಗೆ ಅನ್ಯಾಯ ಮಾಡಕ್ಕೆ ಹೋಗಲ್ಲ. ಇವಾಗ ನೀನು ಹಿರೇ ಮಗಳು ಅಂದ್ರೆ ನಿನಗೂ ಕೊಡಬೇಕು. ಈಗ ನಮ್ಮ ಚೈತ್ರಮ್ಮಗೆ ನಾನು ನನ್ನ ದುಡ್ಡನ್ನ ನಾನು ಕೊಡಿಸ್ತೆ. ನಾನು ಬೆಳೆಸಿರೋ ತೋಟದಾಗೆ ಈಗ ನಿಮ್ಮಮ್ಮ ಇದ್ದಾಗೇನು ನೀನು ಈಗ ಅಪ್ಪ ನೋಡಿ ಇವಾಗ ನಮ್ಮ ಚೈತ್ರಕ್ಕೆ ಬೇರೆ 4 ಎಕರೆ ಕೊಡಿಸಿ ನಮ್ಮಮ್ಮಯ್ಯ ತೋಟ ಇರೋದೆಲ್ಲ ಕೊಡಲಿಲ್ಲ ಅಂತ ಅನ್ಕೋಬೋದು. ನಿಮ್ಮಮ್ಮ ಇದ್ದಾಗ ಬೀಳಿತ್ತು, ಹೊಲಾನೆಲ್ಲ ತೂತಿಕ್ಕಿರು, ನೀರು ಬೀಳಲಿಲ್ಲ. ನಾನು ಬಂದೆ ಬೋರ್ ಹಾಕಿಸ್ದೆ, ಅಡಿಕೆ ಗಿಡ ಇಕ್ಕಿವಿ, ನಾವು ಬೆಳೆಸಿದ್ದು. ನಾವು ಬೆಳೆಸೀವಿ. ಇವಾಗ ನಾವು ಬೆಳೆಸೀವಿ, ನಾನು ನಿನಗೆ ಕೊಡಲ್ಲ ಅನ್ಬೇಕಾಗುತ್ತೆ. ಅಂಬಕ್ಕಾಗಲ್ಲ. ಈಗ ಹಿರೇ ಹೆಂಡತಿ ಮಗಳು ಅಂದ್ರೂ ಅವಳಿಗೂ ಹೋಗ್ತೈತೆ. ಅದಕ್ಕೇನೆ ನಾನು 2 ಎಕರೆ ಹೊಲ ಕೊಡ್ತೀನಿ. ಸುಮ್ಮನೆ ಮುಂದೆಲ್ಲನ ಸಮಸ್ಯೆ ಆಗಬಾರ್ದು ಇವೆಲ್ಲನ. ಗಳಪ್ಪ ಕೊಡಲಿಲ್ಲ ಅಂತ ನೀನು ನೋನ್ಕೊಂಬೋದು ಬೇಡ. ಹೆಣ್ಮಕ್ಳು ನೋನ್ಕೊಂಡ್ರೆ ಒಳ್ಳೇದಾಗಲ್ಲ. ಅದಕ್ಕಾಗಿನ ಅದಕ್ಕೆ ಇವಾಗ 2 ಎಕರೆ ಕೊಡ್ತೀನಿ. ನೀವು ಇನ್ನೊಂದು 1 ಎಕರೆಗೆ ಅಡಿಕೆ ಗಿಡ ಇಕ್ಕೇನಿ ಶಾಂತಮ್ಮ. 5 ವರ್ಷ ಆಗೈತೆ. ಇನ್ನೊಂದು 2 ವರ್ಷ ಚೆನ್ನಾಗಿ ಕಾಪಾಡಿರಿ. 2-3 ವರ್ಷ ತೋಟನೂ ಬರುತ್ತೆ 1 ಎಕರೆಗಳದು. ಇನ್ನೊಂದು ಎಕರೆಗೆ ಯಾತನ ರಾಗಿ ಹತ್ತಿ ಯಾತನ ಹಾಕ್ಕೊಂಡು ಹೆಂಗ ಮನೆಗೆ ನೀವು ಜೀವನ ಮಾಡೋಕ್ಕೆ ಏನೋ ಒಂದು ಮಾಡ್ಕೋಬೋದು. ಏನೋ ಒಂದು ಮಾಡ್ಕೊಳ್ರಿ, ನೀರು ಇದ್ದಾವೆ. ನಾನು ಇನ್ನು ಬೇಡ ಅಂಬಲ್ಲ. ಒಟ್ನಲ್ಲಿ ಮಾಡ್ಕೊಂಡು ಸೆನಕ್ಕಿರೋದು ಕಲ್ಕೊಳ್ರಿ. ಒಟ್ಟಿನಲ್ಲಿ ಈಗಳಪ್ಪ ಹಿಂಗಂತೆ ಅಂತ ಹೇಳಿ ನಮ್ಮ ಮನೆಯದು ಪರಿಸ್ಥಿತಿ ಆಡ್ಕೊಂಬರ ಬಾಯಿಗೆ ನಾವು ಸಾದ್ರ ಆಗಬಾರ್ದು ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಲೋಸ್ಮಕಾಯ ಒಳ್ಳೆ ತೀರ್ಮಾನನೇ ತಗೊಂಡೈತಿ. ಇವಾಗ ಜನ ಇಲ್ಲ ಹಂಗಂದ್ರೆ ಊರಾಗೆ ನೋಡೋ ಇವಾಗ ಚೈತ್ರಿಗೆ 4 ಎಕರೆ ಕೊಡಿಸೈತಿ.
ಅದನ್ನು ಹೇಳ್ತಾರೆ ನಿನಗೆ ಅವಾಗ ನೋಡಪ್ಪ ನಮ್ಮ ಚಿಕ್ಕಮ್ಮ ನಮಗೆ ಕೊಡಲಿಲ್ಲ ಅಂತ ಅನ್ಕೋಬೋದು. ಅವಾಗ ಲೋಸ್ಮಕ್ಕ ಏನೋ ಬುದ್ಧಿವಂತಾಗಿ ಕಷ್ಟಪಟ್ಟು ದುಡ್ಡು ಕುಡಿಕೊಂಡು ಅದು ದುಡ್ಡನ್ನ ಕೊಡ್ಸೈತಿ ಮಗಳಿಗೆ. ಇವಾಗ ಅದಕ್ಕೇನೆ ನಿನಗೂ 2 ಎಕರೆ ಕೊಡುತ್ತೆ, ನೀವು ಮಾಡ್ಕೊಂಡು ಉಂಡ್ರಿ. ನೀವು ಮಾಡ್ಕೊಂಡು ಉಂಡು ನೀವು ಚೆನ್ನಾಗಿರೋದು ಕಲ್ಕೊಳ್ರಿ. ಈಗ ಸುಮ್ಮನೆ ಜಗಳ ಆಡಿರಿ, ಅಯ್ಯೋ ಈಗಳಪ್ಪ ಬಂದರು ಜಗಳ ಆಡಿರು ಲೋಸ್ಮಕ್ಕಿರಿ ಹೆಂಡ್ತಿ ಮಗಳಿಗೆ ಮೋಸ ಮಾಡಿಳು 9 ನೋಡು ಲೋಸ್ಮಕ್ಕಯ್ಯ ಇವತ್ತು ನಿಮಗೆ ಕೊಡ್ತೈತೆ ಅಂದರೆ ನಿಜವಾಗ್ಲೂ ಗ್ರೇಟು. ಹೋಗಿ ನಾ ಕೊಡಲ್ಲ, ನಾ ಬಂದಾಗ ಸಂಪಳಿಸಿದ್ದು ನಾವು ಯಾಕೆ ಕೊಡಬೇಕು ಅಂತ ಅಂಬರ್ ಇನ್ನೊಬ್ರು ಯಾರನ್ನ ಆಗಿದ್ರಿ ಮಾತು ನಿಸಿ ಕೇಳೋದು. ನಾನು ಅಲ್ಗೂ ಬೇಡ ಬಿಡಾತ ಮನೇನು ಅದೆಲ್ಲ ಕೊಟ್ಟಿದ್ದೀವಲ್ಲ ವರದಕ್ಷಿಣೆ ಎಲ್ಲ ಕೊಟ್ಟಿದ್ದೀವಲ್ಲ ಅಂತ ಅಂದೆ. ನಾನೇ ಬೇಡ ಅಂದೆ. ಅಲ್ಗೂ ಅವಳು ಬಿಡಪ್ಪ ಒಡವೆ ಎಲ್ಲ ಯಾವ ಲೆಕ್ಕ ಇವಾಗ ಹೊಲ 2 ಎಕರೆ ಕೊಡೋಣ ಅಂತ ಹೇಳಿ ನಿರ್ಧಾರ ತಗೊಂಡವಳಿ. ನಮ್ಮ ಅಯ್ಯಮ್ಮಗೆ ನಾನೊಂದಿಟ್ಟು ಹಿಂದೆ ಮುಂದೆ ನೋಡಿರು ನಮ್ಮ ಅಯ್ಯಮ್ಮ ಯಾರಿಗೂ ಹಿಂದೆ ಮುಂದೆ ನೋಡಲ್ಲ. ಹೋದ್ರೂ ಹೋಗ್ಲಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಂತಾಳೆ ಅಷ್ಟೇ, ಜಾಸ್ತಿ ಎಷ್ಟನ ಇದು ಮಾಡೋಕ್ಕೆ ಹೋಗಲ್ಲ. ಈಗ ನಾನು ನನ್ನ ನಡುವಿಗೆ ಬುದ್ಧಿವಂತಲೇನೆ, ನಾನು ನನ್ನ ಹೊಲ ನನ್ನ ಜಾಪಾನ ಕಾಪಾಡ್ಕೋಬೇಕು, ನನ್ನ ದುಡ್ಡಿಗೆ ನಾನು ಬುದ್ಧಿವಂತಲೇನೆ. ಆದರೆ ಒಬ್ಬರಿಗೆ ಅನ್ಯಾಯ ಮಾಡಿ ನಾನು ಸನಕಿರ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಬಲ್ಲ. ಈಗ ಈ ಹೆಂಡ್ತಿ ಮಗಳು ನೀನು ಅಂದಮೇಲೆ ಈಗ ನಾವು ಬತ್ತಾ ಹೋಗ್ತಾ ಇರಬೇಕಾಗಿತ್ತು, ನೀನು ಬತ್ತಾ ಓದ್ತಾ ಇರಬೇಕಾಗಿತ್ತು. ಆದರೆ ಏನು ಮಾಡೋಣ, ದಿನ ಗೊತ್ತಿರಲಿಲ್ಲ ಹೋಗ್ತಿರ್ಲಿಲ್ಲ, ಸುಮ್ಮನೆ ಆಗ್ತಿದ್ವಿ ಅತ್ತ. ಏನಿಲ್ಲ ಇವಾಗ ಬಂದಿದೆಯಲ್ಲ ನಮಗೂ ನೋಡಿ ಸುಮ್ಮನಿರಕ್ಕಾಗಲಿಲ್ಲ, ಕಣ್ಣೆದ್ರಿಗೆ ನೋಡ್ಕೊಂಡು ಹೆಂಗೆ ಸುಮ್ಮನಿರಕ್ಕಾಗುತ್ತೆ ಅಂತಮ್ಮ. ಅದಕ್ಕೆ ಅತ್ತ ನಾನು 2 ಎಕರೆ ಕೊಡೋಣ ಅಂತ ಅಂದ್ಕೊಂಡೆ. 2 ಎಕರೆ ತಗೊಳ್ರಿ, ನಿಮ್ಮದೇಗೆ ಜೀವನ ಮಾಡಿರಿ, ಚೆನ್ನಾಗಿರ್ರಿ, ಬತ್ತಾ ಹೋಗ್ತಾ ಇಲ್ಗೋನು. ಅದು ನಮ್ಮ ಚೈತ್ರರು ಇದ್ದಾರೆ, ಅವ್ರ ತಾಗೂ ಚೆನ್ನಾಗಿರ್ರಿ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಕಿತ್ಕೊಂಡು ಹೋದ್ರೆ ಯಾವುದು ಇರಲ್ಲಮ್ಮ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲೇ ನಾನು ಬಯಸೋದು. ಸರಿ ಆಯ್ತು ಕಣತ್ತೆ, ತುಂಬ ಖುಷಿ ಆಯಿತು. ನಿಮ್ದು ಇಷ್ಟು ಒಳ್ಳೆ ಮನಸ್ಸಿರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಕಣತ್ತೆ. ನಾವು ಕೇಳ್ದಲ್ಲೇ ಇವತ್ತು ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ರಂದ್ರೆ ನಿಜವಾಗ್ಲೂ ಖುಷಿ ಆಯ್ತು ಕಣತ್ತೆ. ಅಕ್ಕಯ್ಯ ಒಂದು ಫೋನ್ ಮಾಡಿಲ್ಲ ಇಷ್ಟು ದಿನ ಮಗಳಿಗೆ ನೀನು ಹೇಳಿ ಕಳಿಸ್ಲಿಲ್ಲ, ಸೀರೆ ಉಡಿಸ್ಲಿಲ್ಲ, ಹಂಗೆ ಹಿಂಗೆ ಅಂತ ಅಕ್ಕಯ್ಯ ಮಾತಾಡ್ತಿದ್ಲು. ಅಕ್ಕಯ್ಯ ಹೋಗಿ ಹೇಳು 2 ಎಕರೆ ಹೊಲ ಕೊಡ್ತು ಅಪ್ಪಯ್ಯ ಅಂತ ಹೇಳಿ. ಹೋಗಿ ಅಕ್ಕಯ್ಯ ಹೇಳು, ಹಂಗೆ ರೇಗಾಡ್ತಾಳೆ ಅಕ್ಕಯ್ಯ ಹೇಳಿರೋನು. ಅಪ್ಪ ಆ ಅಜ್ಜಿನ ನೋಡಿದ್ಯಲ್ಲಪ್ಪ, ಅವಜ್ಜಿ ಹಂಗೇನೆ ಅಂತ ಗೊತ್ತಿದ್ದು ನೀನು ಯಾಕೆ ಅವಜ್ಜಿತ ಮಾತಾಡಕ್ಕೆ ಹೋಗ್ತೀಯ? ಅವಜ್ಜಿ ಒಂದಿಷ್ಟು ಹಂಗೇನೆ. ಅವಜ್ಜಿ ಮಾತಾ ಯಾರು ಕೇಳಕ್ಕೆ ಹೋಗ್ಬೇಡ ಚಿಕ್ಕಮ್ಮ, ನಮ್ಮ ಅಜ್ಜಿ ಮಾತು ನೀನು ಕೇಳಕ್ಕೆ ಹೋಗ್ಬೇಡ. ನಮ್ಮ ಅಜ್ಜಿ ಏನೇ ಅಂದರೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನಾನು ತಲೆ ಕೆಡಿಸ್ಕೊಂಬಲ್ಲ. ಒಟ್ಟಿನಲ್ಲಿ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಮ್ಮ ಅಜ್ಜಿ ಮಾತು ಕೇಳಬೇಡ ಚಿಕ್ಕಮ್ಮ, ನೀನು ಕೇಳಬೇಡ, ನಾನು ಕೇಳೋದಿಲ್ಲ. ಅವಜ್ಜಿ ಹಂಗೇನೆ ಒಂದಿಷ್ಟು ಸಿಟ್ಟು, ತಿರ್ಗಾ ಯಾರನ ಯಾತನ ಒಂದು ಈಟ್ ಅಂದ್ರೆ ಸಾಕು ಅದೇ ಒಂದು ದೊಡ್ಡದಾಗುತ್ತೆ. ಯಾರನ ಯಾತನ ಅಂದಿದ್ದಕ್ಕೆ ಅವಜ್ಜಿ ನಾನು ಎಲ್ಲಿಕ್ಕನ ಅಂತ ಮಾತಾಡಕ್ಕೆ ಹೋಗುತ್ತೆ. ಅವಜ್ಜಿ ಹಂಗೇನೆ, ಅವಜ್ಜಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಾನು ನೋಡಿದ್ನಿ ಬಿಡು ಆಲೇನೆ. ಅಯ್ಯೋ ಮದುವೆ ಆಗಿ ಬಂದಾಗ್ಲಾಗೆ ನೋಡಿದೆ, ಅವಾಗ್ಲೇನೆ ನನಗೂ ಗೊತ್ತು ಹೆಂಗೆ ಅಂತ. ನೆನ್ನೆಸ್ಲೇನೆ ಆಲೇನೆ ಒಂದಿಟ್ಟು ಮಕನ ಸಿಟ್ಟು ಮಾಡ್ಕೊಂತ ನಾನು ಅವಾಗ ಹಂಗೆ ಅಂದ್ಕೊಂಡೆ, ಈ ಅಮ್ಮ ಇನ್ನು ಸಿಟ್ಟು ಹೋಗಿಲ್ಲ ನಮ್ಮ ಮ್ಯಾಲೆ ಅಂತ ಅಂದ್ಕೊಂಡು ನಾನು ಮದುವೆ ಆದ್ನಲ್ಲ ಅದಕ್ಕೆ ಸಿಟ್ಟು ನೋಡಮ್ಮ. ಮದುವೆ ಆಗ್ದಂಗೆ ಹಂಗೆ ಇಲ್ದ್ರೆ ನಿಮ್ಮ ಅಪ್ಪ ಯಾರು ಭಾಳ ಕೊಡೋರು? ಹಂಗೆ ಇದ್ದಿದ್ರಿ ನಾನು ಮದುವೆ ಆಗತ್ತಂತ ಇವತ್ತು ಪೂರ್ಣಮ್ ನೆಟ್ಕ ಆಯ್ತು. ಇವತ್ತು ಕೊನೆವರೆಗೂ ಯಾರು ನೋಡ್ಕೊಂಬರು ಮತ್ತೆ? ಅಲ್ಲ ನಿಮ್ಮ ಅಮ್ಮ ಇದ್ದರೆ ನಾನೇನು ಆಗ್ತಿರ್ಲಿಲ್ಲ, ನಿಮ್ಮ ಅಮ್ಮ ಹಿಂಗೆ ಆಗತ್ತೆ ತಾನೆ. ಅಕ್ಕಯ್ಯ ಬೇಡ ಬೇಡ ಇನ್ನೊಂದು ಮದುವೆ ಆಗೋದು ಬೇಡ ಅಂತ ಅಂದ್ಲು ಅವಾಗ. ನಾನು ಇಲ್ಲಮ್ಮ ನನಗೆ ಯಾರು ಆಗ್ತಾರೆ ಮುಂದೆ, ಯಾರು ನೋಡ್ಕೊಂತಾರೆ, ಇವತ್ತು ನನ್ನ ಯಾರು ನೋಡ್ಕೊಂಬರು? ಯಾರು ನೋಡ್ಕೊಂಬರು ಹೇಳಿ? ಇವತ್ತು ನನ್ನ ಭಾಳ ಏನಾಗೋದು, ನಾನು ಒಬ್ಬನೇ ಒಂಟಿ ಆಗ್ಬಿಡ್ತಿದ್ದೆ. ಇವತ್ತು ಹೆಂಗ ನಮ್ಮ ಲೋಸ್ ಮಾಡ್ಕೊಂಡು ನಾನು ಮದುವೆ ಆಗಿರೋದಕ್ಕೆ ಇವತ್ತು ಹೆಂಗ ನನಗೊಂದು ಜೀವನನೂ ಸಿಕ್ಕಂಗಾತು, ಅವಳಿಗೊಂದು ಜೀವನ ಸಿಕ್ಕಂಗಾತು. ಹೆಂಗೆ ಜೀವನದಾಗೆ ಸೆನಕ್ಕೂ ಒಯ್ದೀವಿ ಇಬ್ಬರಳು. ನಾವು ಸುಮ್ಮನೆ ಈಗ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಈಗ ಅಕ್ಕಗೆ ಸಿಟ್ಟು ನಾನು ಲೋಸ್ ಮಾಡ್ಕೊಂಡು ಮದುವೆ ಆಗಿರೋದಕ್ಕೆ ಅವಳು ಒಂದಿಟ್ಟು ಸಿಟ್ಟು ಮಾಡ್ಕೊಂಡವಳಿ. ಏನು ಮಾಡೋಣ, ಆಗಲೇಬೇಕು. ಆಗಂಥ ಸಂದರ್ಭ. ನಿಮ್ಮಮ್ಮ ಇದ್ದರೆ ನಾನೆಲ್ಲ ಆಗ್ತಿದ್ನಮ್ಮ. ಇವಾಗ ಆಗಿರೋದಕ್ಕೆ ಕಾರಣ ಇಬ್ಬರು ಸೆನಕ್ಕಿರೋದು. ಇಲ್ಲ ನಿನ್ನ ಯಾರು ನೋಡ್ಕೊಂಬರಿ? ಯಾರು ಆಗಲ್ಲ ಕಡೆಗಳವರು. ನಿಮ್ಮ ಅಕ್ಕನೂ ಆಗ್ತಿರ್ಲಿಲ್ಲ, ನಿಮ್ಮ ಅಕ್ಕನ ಮಕ್ಕಳು ಅವರು ಎಲ್ಲನ ಯಾರೂ ಆಗ್ತಿರ್ಲಿಲ್ಲ. ಅವ್ರ ಊರಾಗ ಹೋಗಿ ನೀನು ಇರೋಕೆ ಆಗ್ತಿರ್ಲಿಲ್ಲ. ನಮ್ಮ ಮನೆಯಾಗ ನಾವಿರ್ಬೇಕು, ಎಂಥರನಾಗಲಿ ಹೆಂಡ್ತಿ ಇರಬೇಕು, ಎಂಥನಾಗಲಿ ಗಂಡು ಇರಬೇಕು. ಸಂಸಾರ ಅಂದಮೇಲೆ ಇದೇನಿ. ಇವಾಗ ಹೆಂಗ ನಿನ್ನ ಮದುವೆ ಆಗತ್ತೆ ಲೋಸ್ ಮಕ್ಕ ನಿನ್ನ ನೋಡ್ಕೊಂತ ಮಾಡಿತ್ತು. ಇವಾಗ ಯಾರ ಮನೆ ಬಕ್ಲಕ್ಕೆ ಹೋಗ್ದಂಗೆ ಇದೆಯಾ? ನಿನ್ನ ಮದುವೆ ಆಗ್ದಂಗೆ ಹಂಗೆ ಇದ್ರೆ ಗಂಡಸ್ರು ಯೋಸ್ತಿನಂತ ಮಾಡ್ಕೊಂಡ್ಬೇಕಾಗುತ್ತೆ. ಯೋಸ್ತಿನಂತ ಒಬ್ಬಂಟಿಯಾಗಿರೋಕ್ಕಾಗುತ್ತಣ್ಣ? ಯೋಸ್ತಿನಂತ ಇರೋಕ್ಕಾಗುತ್ತೆ ಹೇಳು? ಸುಮ್ಕಿರು. ಆಗಿರೋದೇ ಒಳ್ಳೇದು. ಅವಾಗ ಬ್ಯಾಡ ಅಂಬೋದಂತೆ ಅಂತಮ್ಮ. ಮದುವೆ ಆಗೋದು ಬ್ಯಾಡ ಅಂತ ಇರಕ್ಕ ಹೇಳೋದಂತೆ. ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಲೋಸ್ ಮಕ್ಕನ ನಾನು ಮದುವೆ ಆಗಿರೋದಕ್ಕೆ ಇವತ್ತು ನಮ್ಮ ಅಕ್ಕಗೆ ಒಂದಿಟ್ಟು ಸಿಟ್ಟು. ಅವ ಬೇಡ ಅಂದ್ಲು, ಇನ್ನೊಂದು ಮದುವೆ ಆಗೋದು ಬೇಡ, ನಿನ್ನ ಮಗಳು ಇದ್ದಾಳೆ ಸಾಕು, ಅವಳ ಮಕ್ಕ ನೋಡ್ಕೊಂಡಿರು, ನಾನು ಎಲ್ಲ ನೋಡ್ಕೊಂತ ನಿಂದ್ಲು ನಮ್ಮ ಅಕ್ಕಯ್ಯ.
ನಾನಿಲ್ಲ ನಾನು ಆಗಿದ್ದೆ ಅಂತ ನಾನು ಆಗಿದ್ದಕ್ಕೆ ಇವತ್ತು ನಾನು ಯಾರ ಮನೆ ಬಾಕ್ಲಕ್ಕೆ ಹೋಗ್ದಂಗೆ ಇವತ್ತು ಹೆಂಗೆ ಚೆನ್ನಾಗಿದ್ದೀನಿ ಪ್ಲಸ್ ಮಕ್ಕಳು ಮದುವೆ ಆಗಿರೋದಕ್ಕೆ ನನ್ನ ಜೀವನನೂ ಸೆನಕ್ಕೈತಿ ನಾನು ಸೆನಕ್ಕಿದ್ದೀನಿ ಏನು ಮಾಡೋದು ಅದಕ್ಕೆ ನಾನು ಬೇಡ ಅಂತ ಸುಮ್ಮನಾಗಿದ್ದೆ ನೋಡ್ರಿ ನಮ್ಮ ಲೋಸ್ ಮಕ್ಕೊಂದು ಒಳ್ಳೆ ಮನ್ಸು ಆ 2 ಎಕರೆ ಹೊಲ ಕೊಡೋಣ ಕಣಪ್ಪ ಅವಳು ನಿನ್ನ ಮಗಳೇನಿ ಅಂತ ಹೇಳ್ತಾಳೆ ಇನ್ನೊಬ್ರು ಯಾರನ್ನಾಗಿದ್ರೆ ಬಿಡು ಹಿರಿಯ ಹೆಂಡತಿ ಮಗಳು ಅವಳಿಗಿನ್ನೇನು ಕೊಡ್ತೀಯ ಅಂತ ಇನ್ನೊಬ್ರು ಯಾರನ್ನಾಗಿದ್ರೆ ಗಲಾಟೆ ಮಾಡೋರು ಇವತ್ತು ಹೊರ್ತ್ಕೊಂಡು ಅವಳೇ ಕೊಡ್ತಾ ಇದ್ದಾಳೆ ಅಂದಮೇಲೆ ನಿಜವಾಗ್ಲೂ ನಮ್ಮ ಲೋಸ್ ಮಕ್ಕ ಇವತ್ತು ಗ್ರೇಟು ನನಗೆ ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.